ಓಂ ಶಾಂತಿ. ಓಂ ನಮಃ ಶಿವಾಯ. ಸತ್ಯಂ ಶಿವಂ ಸುಂದರಂ. ವಾಣಿ ಡೇಟು 22/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ಎಲ್ಲರಿಗೆ ಇದೇ ಖುಷಿಯ ಸಮಾಚಾರವನ್ನು ತಿಳಿಸಿ. ಈಗ ದೈವಿ ಸಾಮ್ರಾಜ್ಯದ ಸ್ಥಾಪನೆಯಾಗುತ್ತಿದೆ. ಯಾವಾಗ ನಿರ್ವಿಕಾರಿ ಪ್ರಪಂಚವಾಗುವುದೋ ಆಗ ಉಳಿದೆಲ್ಲವೂ ವಿನಾಶವಾಗಿ ಬಿಡುತ್ತದೆ. ಪ್ರಶ್ನೆ: ರಾವಣನ ಶಾಪವು ಯಾವಾಗ ಸಿಗುತ್ತದೆ? ಶಾಪಗ್ರಸ್ತರಾಗುವ ಚಿಹ್ನೆ ಏನಾಗಿದೆ? ಉತ್ತರ: ಯಾವಾಗ ನೀವು ದೇಹಾಭಿಮಾನಿಗಳಾಗುತ್ತೀರೋ ಆಗ ರಾವಣನ ಶಾಪ ಸಿಗುತ್ತದೆ. ಶಾಪಗ್ರಸ್ತ ಆತ್ಮಗಳು ವಿಕಾರಿ, ಕಂಗಾಲರಾಗುತ್ತಾ ಹೋಗುತ್ತಾರೆ, ಕೆಳಗಿಳಿಯುತ್ತಾ ತೊಡಗುತ್ತಾರೆ. ನೀವೀಗ ತಂದೆಯಿಂದ ಆಸ್ತಿಯನ್ನು ಪಡೆಯಲು ದೇಹಿ ಅಭಿಮಾನಿಯಾಗಬೇಕಾಗಿದೆ. ತಮ್ಮ ದೃಷ್ಟಿ ವೃತ್ತಿಯನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ: ಪತಿತರಿಂದ ಪಾವನರಾಗುವ ಪುರುಷಾರ್ಥದಲ್ಲಿ ಆಲಸ್ಯ ಮಾಡಬಾರ್ದು. ಯಾವುದೇ ಮಿತ್ರ, ಸಂಬಂಧಿ ಮೊದಲಾದವರಿದ್ದರೆ ಅವರ ಮೇಲೂ ದಯೆ ತೋರಿಸಿ ತಿಳಿಸಬೇಕು, ಬಿಟ್ಟು ಬಿಡಬಾರದು. ಎರಡನೇದು, ಇವರು ಮುಖವನ್ನು ತಿರುಗಿಸಿಕೊಂಡಿದ್ದಾರೆ ಎಂದು ಅನ್ಯರು ಹೇಳುವಂತಹ ಚಲನೆ ನಿಮ್ಮದಿರಬಾರದು. ದಯಾ ಹೃದಯಗಳಾಗಿ ಎಲ್ಲರ ಕಲ್ಯಾಣ ಮಾಡಬೇಕು ಮತ್ತು ಎಲ್ಲ ವಿಚಾರಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ. ವರದಾನ: ಸತ್ಯತೆ, ಸ್ವಚ್ಛತೆ ಮತ್ತು ನಿರ್ಭಯತೆಯ ಆಧಾರದಿಂದ ಪ್ರತ್ಯಕ್ಷತೆ ಮಾಡುವಂತಹ ರಮತಾ ಯೋಗಿ ಭವ. ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರ ಸತ್ಯತೆಯಾಗಿದೆ ಮತ್ತು ಸತ್ಯತೆಯ ಆಧಾರ ಸ್ವಚ್ಛತೆ ಹಾಗೂ ನಿರ್ಭಯತೆಯಾಗಿದೆ. ಒಂದು ವೇಳೆ ಯಾವುದೇ ಪ್ರಕಾರದ ಅಸ್ವಚ್ಛತೆ ಅರ್ಥಾತ್ ಸ್ವಚ್ಛತೆಯ ಕೊರತೆ ಅಥವಾ ತನ್ನದೇ ತಮೋಗುಣಿ ಸಂಸ್ಕಾರಗಳ ಮೇಲೆ ವಿಜಯಿಗಳಾಗುವುದರಲ್ಲಿ, ಸಂಸ್ಕಾರ ಮಿಲನ ಮಾಡುವುದರಲ್ಲಿ ಅಥವಾ ವಿಶ್ವ ಸೇವೆಯ ಕ್ಷೇತ್ರದಲ್ಲಿ ತನ್ನ ಸಿದ್ಧಾಂತಗಳನ್ನು ಸಿದ್ಧ ಮಾಡುವಲ್ಲಿ ಭಯ ಇದ್ದಲ್ಲಿ ಪ್ರತ್ಯಕ್ಷತೆ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಸತ್ಯತೆ ಮತ್ತು ನಿರ್ಭಯತೆಯನ್ನು ಧಾರಣೆ ಮಾಡಿ ಒಂದೇ ಗುಂಗಿನಲ್ಲಿ ಮಸ್ತ್ ಆಗಿರುವವರೇ ರಮತಾ ಯೋಗಿ, ಸಹಜ ಯೋಗಿ, ರಾಜಯೋಗಿಗಳಾಗಿ ಆಗ ಸಹಜವಾಗಿ ಅಂತಿಮ ಪ್ರತ್ಯಕ್ಷತೆ ಆಗುವುದು. ಸ್ಲೋಗನ್: ಬೇಹದ್ದಿನ ದೃಷ್ಟಿವೃತ್ತಿಯೇ ಏಕತೆಗೆ ಆಧಾರವಾಗಿದೆ. ಆದ್ದರಿಂದ ಹದ್ದಿನಲ್ಲಿ ಬರಬೇಡಿ. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಅಶರೀರಿ ಆಗುವುದು ವೈರ್ಲೆಸ್ ಸೆಟ್ ಆಗಿದೆ. ವೈರ್ಲೆಸ್ ಆಗುವುದೇ ವೈರ್ಲೆಸ್ನ ಸೆಟ್ನ ಸೆಟ್ಟಿಂಗ್ ಆಗಿದೆ. ಸ್ವಲ್ಪ ವಿಕಾರ ವೈರ್ಲೆಸ್ ಸೆಟ್ಟನ್ನು ಹಾಳು ಮಾಡಿ ಬಿಡುವುದು. ಆದ್ದರಿಂದ ಈಗ ಕರ್ಮ ಬಂಧನದಿಂದ ಕರ್ಮಯೋಗಿಯಾಗಿ ಅನೇಕ ಬಂಧನಗಳಿಂದ ಮುಕ್ತ ಒಬ್ಬ ತಂದೆಯ ಸಂಬಂಧದಲ್ಲಿ ಇದ್ದೇನೆ ಎಂದುಕೊಂಡ್ರೆ ಸದಾ ಎವರ್ ರೆಡಿ ಆಗಿರುವಿರಿ. ಚೆಕ್ ಮಾಡಿಕೊಳ್ಳಿ, ಒಳಗಡೆ ಯಾವುದೇ ವಿಕಾರ ಅಡಗಿಕೊಂಡು ಕುಳಿತಿಲ್ಲವೇ.